ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಪ್ಲೀಸ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾನಿವತ್ತು ನೀರು ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬ ರುಚಿಯಾಗಿರುತ್ತೆ. ಒಮ್ಮೆನಾದ್ರು ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗೂ ಮಾಡ್ಬೋದು. ಇದಕ್ಕೆ ನಾನು ಜಾಸ್ತಿಯಾಗಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು 3 ಲೋಟ ಅಕ್ಕಿನ ತಗೊಂಡಿದ್ದೀನಿ. 3 ಲೋಟ ಅಕ್ಕಿನ ನೈಟ್ ಟೈಮು ನೆನಾಕಿದ್ದೀನಿ. ಅಕ್ಕಿ ಜೊತೆ ಏನೂ ಹಾಕಂಗಿಲ್ಲ ನೀರು ದೋಸೆಗೆ, ಬರೀ ಅಕ್ಕಿ ಅಷ್ಟೇ ನೆನಾಕಬೇಕು. 7ರಿಂದ 8 ಗಂಟೆಗಳ ಕಾಲ ನೆನಾಕಬೇಕಾಗುತ್ತೆ. ಬೆಳಗ್ಗೆ ಎದ್ದು ಅಕ್ಕಿ ನೆಂದಿರುತ್ತಲ್ಲ ಅದರ ನೀರನ್ನೆಲ್ಲ ತೆಗ್ದು ಮತ್ತೆ ವಾಶ್ ಮಾಡ್ಕೊಂಡು ಅದಕ್ಕೆ ನಾವು 3 ಲೋಟ ಅಕ್ಕಿ ತೊಗೊಂಡಿದ್ದೀನಲ್ಲ ಅದಕ್ಕೆ ಅರ್ಧ ಭಾಗನ ಕಾಯಿ ತೊಗೊಂಡಿದ್ದೀನಿ. ಅರ್ಧ ಭಾಗ ಕಾಯಿ ಹಾಗೆಯೇ 2 ಈರುಳ್ಳಿನ ಕಟ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕೊಂಡಿದ್ದೀನಿ. ಈರುಳ್ಳಿ ಕಾಯಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಕಾಯಿ ಹಾಗೆ ಅಕ್ಕಿ ಮಿಕ್ಸ್ ಮಾಡ್ಕೊಂಡು ತುಂಬ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳಕ್ಕೆ ಹೋದರೆ ಸಣ್ಣದಾಗಿ ಗ್ರೈಂಡ್ ಆಗೋಲ್ಲ. ಫಸ್ಟೇ ನೀರು ಹಾಕೋಬಾರ್ದು. ಫಸ್ಟು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಾದಮೇಲೆ ನೀರನ್ನ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗ್ರೈಂಡ್ ಮಾಡ್ಕೊಂಡಾದಮೇಲೆ ನಾನು ಅದೇ ಜಾರಲ್ಲಿ 1 ಜಾರ್ ನೀರನ್ನ ಯೂಸ್ ಮಾಡಿದ್ದೀನಿ. ನೋಡಿ, ನೀರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಷ್ಟು ಹಿಟ್ಟಿಗೆ ಇಷ್ಟು ನೀರು ಮಿಕ್ಸ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಫುಲ್ಲು ನೀರನ್ನ ಮಿಕ್ಸ್ ಮಾಡಿದ್ರೆ ತುಂಬ ತೆಳ್ಳಕ್ಕಾಗುತ್ತೆ, ಎತ್ತೋದಕ್ಕೂ ಆಗೋಲ್ಲ. ಹಾಗಾಗಿ ಒಂದು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ಕೊಂಡು ಕಾವಲಿ ಕಲ್ಲಲ್ಲಿ ನೀರು ದೋಸೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲೇ ನೀರು ದೋಸೆನ ಯಾವಾಗಲೂ ಮಾಡೋದು. ಕಾವಲಿ ಕಲ್ಲಿಗೆ ಸ್ವಲ್ಪ ಆಯಿಲ್ ಹಾಕಿ ಹಿಟ್ಟನ್ನು ಹಾಕಿದ್ರೆ ನೀರು ದೋಸೆ ರೆಡಿ ಆಗಿರುತ್ತೆ. ನೀರು ದೋಸೆಗೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಕಾಯಿ ಚಟ್ನಿ ಮಾಡಿದ್ದೆ. ನೀರು ದೋಸೆ ಅಂತ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬಾ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಷ್ಟೇ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್.